ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಮಲ್ಪೆ ಬೀಚ್ನಲ್ಲಿ ಕಸದ ತಾಂಡವ, ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದೆ ಪ್ರವಾಸಿ ತಾಣ. ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಜನರ ಬೇಜವಾಬ್ದಾರಿತನವೋ ಎಂಬ ಪ್ರಶ್ನೆ ಉದ್ಭವ. ಶುದ್ಧ ನೀರು ಪೂರೈಕೆಯಲ್ಲೇ ಏರುಪೇರು, 2911 ಘಟಕ ಸ್ಥಗಿತ. ದುರಸ್ತಿಗೆ ಹಂಚಿಕೆಯಾಗಿದ್ದು ಕೇವಲ 50,000 ಮಾತ್ರ. ರಾಜ್ಯಗಳ ಉಚಿತ ಕೊಡುಗೆಗೆ ಸುಪ್ರೀಂ ಕೋರ್ಟ್ ಛೀಮಾರಿ, ಉಳ್ಳವರು ಮತ್ತು ಬಡವರ ಎಂಬ ವ್ಯತ್ಯಾಸ ಗುರುತಿದೆ. ಇಂತಹ ಉಚಿತ ಯೋಜನೆಗಳು ಸರಿಯಿಲ್ಲ ಎಂದು ಸುಪ್ರೀಂ ಕೋರ್ಟ್ ಚಾಟಿ. ಮೆಟ್ರೋದಲ್ಲೇ ಮದ್ಯ ಸಾಗಾಟಕ್ಕೆ ಅವಕಾಶ, ಬೆಂಗಳೂರು ಮೆಟ್ರೋ ರೈಲು ನಿಗಮದ ಚರ್ಚೆಯ ಹಂತದಲ್ಲಿರುವ ಈ ವಿಚಾರ. 384 ಮಂದಿಗೆ PhD ಪಡೆಯಲು ಅವಕಾಶ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪ್ರಕ್ರಿಯೆ ಆರಂಭ. UGCಯ ಹೊಸ ಮಾರ್ಗಸೂಚಿ ಪಾಲನೆ. JEE ಮೇನ್ ಪರೀಕ್ಷೆಯಲ್ಲಿ ಅಲೆನ್ ವಿದ್ಯಾರ್ಥಿಗಳ ಅತ್ಯುತ್ತಮ ಸಾಧನೆ. ಅಲೆನ್ನ 3 ವಿದ್ಯಾರ್ಥಿಗಳಿಂದ 99.99% ಪಡೆದ ಸಾಧನೆ. ಮೂಢನಂಬಿಕೆಯಿಂದ ಹಣ ಸಮಯ ವ್ಯಯ, ಸಚಿವ ಸತೀಶ್ ಜಾರಕಿಹೊಳಿಗೆ ಪ್ರೆಸ್ ಕ್ಲಬ್ನಿಂದ ವರ್ಷದ ವ್ಯಕ್ತಿ ಪ್ರಶಸ್ತಿ ಪ್ರದಾನ. ಪಿಳ್ಳಣ್ಣ ಗಾರ್ಡನ್ನಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಿ ಇಲ್ಲವೇ ಶಿಕ್ಷೆಗೆ ಗುರಿಯಾಗಿಸಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸಚಿವ KG ಜಾರ್ಜ್ ತರಾಟೆ. ಸಾರಿಗೆ ನೌಕರರ ಮುಷ್ಕರ ಸದ್ಯ ಸ್ಥಗಿತ, ಸ್ಪಂದಿಸದೇ ಇದ್ದರೆ ಮಾರ್ಚ್ 2ರಿಂದ ಅನಿರ್ದಿಷ್ಟ ಅವಧಿ ಪ್ರತಿಭಟನೆಗೆ ನಿರ್ಧಾರ. ಬೆಂಕಿ ಅವಡದಲ್ಲಿ ವೃದ್ಧನ ಸಜೀವ ದಹನ, ಶಾರ್ಟ್ ಸರ್ಕ್ಯೂಟ್ಗೆ ಶಂಕೆ, ಮೈಲ್ಸಂದ್ರದಲ್ಲಿ ನಡೆದಂತಹ ಘಟನೆ. ಲಿಂಗಾಯತ ಗಾಣಿಗ ಪ್ರತ್ಯೇಕ ಅಲ್ಲ, 2A ಸಿಂಧುತ್ವ ಎತ್ತಿ ಹಿಡಿದು ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಆದೇಶ. ನೈಸ್ ಯೋಜನೆ ರದ್ದು ಕುರಿತು ಆದೇಶಕ್ಕೆ ತಡೆ, ಖಾಸಗಿ ಭೂ ಮಾಲೀಕರು ಮತ್ತು ಇತರರಿಗೆ ನೋಟಿಸ್ ಜಾರಿ ಮಾಡಿದ ಸುಪ್ರೀಂ ಕೋರ್ಟ್. ಭಾರತವು ಜಾಗತಿಕ AI ಕ್ರಾಂತಿಯ ನಾಯಕ, ಕೃತಕ ಬುದ್ಧಿಮತ್ತೆಯಲ್ಲಿ ಸಹಯೋಗ ನಾಳಿನ ನೀಲಿನಕ್ಷೆಯಲ್ಲಿ ಕಾಣುತ್ತೇವೆ, ಪ್ರಧಾನಿ ಮೋದಿ ಹೇಳಿಕೆ. ಲಂಕಾ ವಿರುದ್ಧವೂ ಗೆದ್ದ ಜಿಂಬಾಬ್ವೆ, ಬ್ರಯಾನ್ ಬೆನೆಟ್ ಸಿಕಂದರ್ ಮಿಂಚು, ಗೆಲುವಿನೊಡನೆಗೆ B ಗುಂಪಿನಲ್ಲಿ ಅಗ್ರಸ್ಥಾನ. ಫೈನಲ್ನಲ್ಲಿ ಕರ್ನಾಟಕ ಕಾಶ್ಮೀರ ಮುಖಾಮುಖಿ, ಹುಬ್ಬಳ್ಳಿಯ ಮೈದಾನದಲ್ಲಿ ಮೊದಲ ಫೈನಲ್ ಪಂದ್ಯ.